ಶ್ರೀಹರಿಗೆ ಪ್ರೀತಿಯ ಅಮೃತ ಸದೃಶ್ಯ ಸುಭೋಜ್ಯವನ್ನೇ ಮಾಡಿ ಮಧ್ವಗುರುರಾಯರ ಸುಕರ್ಮವನ್ನು ಆಲಿಸಿರಿ. ಒಂದಾಧಿಕ 20 ದುಷ್ಟ ದುರುಳರ ಮಾಡಿದ ಕಸದ ಸ್ಥಳವನು ತತ್ವವಾದವೆಂಬ ಬಿರುಗಾಳಿ ಬೀಸಿಯೇ ಪರಿಶುದ್ಧಿ ಮಾಡಿದರು ಭೂಮಿಯನು. ಜ್ಞಾನವೆಂಬ ದೀಪವ ಹಚ್ಚಿ ಭಕ್ತಿ ಎಂಬ ರಂಗೋಲಿಯಾಕಿ ವೈರಾಗ್ಯವೆಂಬ ಬಣ್ಣಗಳಿಂದ ಹರಿಯ ವಿಚಿತ್ರ ರೂಪಗಳ ಬರೆದರು ನೆಲದಲ್ಲಿ. ಹರಿ ಸರ್ವೋತ್ತಮ ಎಂದರೆ ಭಕ್ತನ ಆಹ್ವಾನಕ್ಕೆ ಬಂದೆ ಬಿಟ್ಟರು ಶ್ರೀಮನ್ ನಾರಾಯಣನ ಜ್ಞಾನ ಕಾರ್ಯ ಋಷಿರೂಪ. ವೇದವ್ಯಾಸ ದಿವ್ಯ ಸುಂದರ ಮೂರ್ತಿಯವರು. ಎಲ್ಲಿ ವಾಯುವೋ ಅಲ್ಲಿ ಹರಿಯು, ಎಲ್ಲಿ ಹರಿಯು ಅಲ್ಲಿ ವಾಯುವು, ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಂಬುದನ್ನು ನಿಜ ಮಾಡಿ ತೋರಿದರು ವ್ಯಾಸರು. ವ್ಯಾಸರು ನೀಡಿದೆ ಅಪೌರುಷೇಯ ವೇದ ಮಂತ್ರದಿಂದ ಬರಮಾಡಿಕೊಂಡೆ ಕೈ ಹಿಡಿದು ಕುಳ್ಳಿರಿಸಿದರು. ಅರ್ಘ್ಯಪಾದ್ಯಗಳ ನೀಡಿಯೇ ಪರವಶರಾದರು. ಪುರುಷ ಸೂಕ್ತದಿಂದ ಅಭಿಷೇಕವನ್ನೇ ಮಾಡಿ ತುಳಸಿ ಪುಷ್ಪ ಸುಗಂಧವ ಅರ್ಪಿಸಿಯೇ ಸಾಷ್ಟಾಂಗವಾಗಿ ಭಕ್ತಿ ನಮನವ ಮಾಡಿದರು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇತರ ಮೂಲ ರೂಪ ನಾರಾಯಣನು ವೇದವ್ಯಾಸರಲ್ಲಿಯೇ ನೋಡಿಯೇ ಆನಂದವಾದರು. ನೋಡಿದ್ದು ಸಾಕು ಹಸಿವಾಯಿತಯ್ಯ ಎನಗೆ ಎಂದರು. ಸರ್ವೋತ್ತಮ ಗುಣಪೂರ್ಣ ದೋಷ ದೂರ ವ್ಯಾಸರು. ನೀನೇ ಸರ್ವಾಂತರ್ಯಾಮಿ ಎಂದಾಡಿಯೇ ಪ್ರಥಮ ಶುದ್ಧ ಎಲೆಯನ್ನು ಹಾಕಿದರು ಸರ್ವವ್ಯಾಪ್ತನು ಎಂದಾಡಿಯೇ ದ್ವಿತೀಯ ಎಲೆಯನ್ನು ಭಕ್ತಿಯಿಂದ ಆರಿಸಿದರು. ನೀನೇ ಸರ್ವ ಶಬ್ದವಾಚ್ಯನು ಎಂದಾಡಿಯೇ ಮೂರನೇ ಎಲೆಯ ಭಕ್ತಿ ಪೂರ್ವಕ ಹಾಕಿದರು. ನೀನೇ ನನಗೆ ಸದಾ ಪ್ರೇರಣೆ ಎಂದಾಡಿಯೇ ಚತುರ್ಥ ಎಲೆಯನ್ನು ಹರಿಗೆ ಇಟ್ಟರು. ನೀನೇ ಸರ್ವತಂತ್ರ ಸ್ವತಂತ್ರ ಎಂದಾಡಿಯೇ ಪಂಚಮ ಎಲೆಯನ್ನು ಜ್ಞಾನ ಪೂರ್ವಕ ಸಮರ್ಪಿಸಿದರು. ವಾಯುಗಳ ಬೇಡಿಯ ನೋಡಿಯೇ ತಾನಾಗಿ ಬಂದವಳಾದಳು ಗಂಗಾ ದೇವಿಯು ಬಂದವಳು ಹರಿಗೆ ಪಾನಕವಾದಳು. ಗಂಗಾ ತೀರ್ಥವು ಹರಿ ಪಾನಕವಾಯಿತು. ಓಂಕಾರದ ವಾಚ್ಯನೆ ಅಷ್ಟರೂಪನೆ ಎಂದಾಡಿಯೇ ಗಂಧೃಗ ಸ್ತುತಿಯನ್ನು ಉಪ್ಪಾಗಿ ಇಟ್ಟರು. ಸರ್ವಲಕ್ಷಣ ಲಕ್ಷಣನಿಗೆ ಲಕ್ಷಣವಾದ ಪ್ರಮಾಣ ಲಕ್ಷಣ ಕಥಾ ಲಕ್ಷಣ ಎಂಬೆರಡು ಕೋಸಂಬರಿಗಳ ಬಡಿಸಿದರು. ತತ್ವಗಳ ಸಾರಣಿಗೆ ಅನಂತ ತತ್ವಗಳ ಅರಸನಿಗೆ ತತ್ವ ಏಕತತ್ವ ಸಂಖ್ಯಾನ ತತ್ವದ್ಯೋತ ಎಂಬ ಮೂರು ಪಲ್ಯಗಳ ಬಡಿಸಿದರು. ಯತಿರಾಯರು ಯತಿಕುಲ ತಿಲಕ ದುಷ್ಟ ಮತ ಸಂಹಾರ
ಯತಿವರ್ಯ ಶ್ರೀಮಧ್ವರಾಯರು ಯತಿಗಳ ವಿಧಿಗಳಾಗಿ ಯತಿ ಪ್ರಣವ ಕಲ್ಪ ಎಂಬ ಕವ್ವೆಯನ್ನು ಪ್ರಿಯವಾಗಿ ಭವ್ಯವಾಗಿ ಭಕ್ತಿಯಾಗಿ ಬಡಿಸಿದರು. ಅಮೃತ ಸದೃಶ್ಯ ತನ್ನ ಗುರು ಹಯಗ್ರೀವನಿಗೆ ಕೃಷ್ಣಾಮೃತ ಮಹಾರ್ಣವ ಎಂಬ ಹಯಗ್ರೀವವನ್ನೇ ಬಡಿಸಿದರು. ಶಾಂತಿಪತಿ ಅನಿರುದ್ಧನ ಸ್ಮರಿಸಿಯೇ ತಂತ್ರಸಾರ ಸಂಗ್ರಹ ಪಾಯಸವನ್ನು ಬಡಿಸಿದರು. ಶ್ರೀ ನರಸಿಂಹ ನಗಸ್ತುತಿ ಎಂಬ ಅಪ್ಪಳವನಿಟ್ಟು ಆಚಾರ ವಿಚಾರವಾಗಿ ಸದಾಚಾರ ಸ್ಮೃತಿ ಎಂಬ ಪುರಿದ ಭೂರಿಗಳ ಪೂರ್ಣನದವನಿಗೆ ಬಡಿಸಿದರು. ಮಾಯಾವಾದ ಖಂಡನ ಎಂಬ ಖಾರ ಮಿರ್ಚಿಯನ್ನು ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಎಂಬ ಮಿಕ್ಸ್ಚರ್ ಅನ್ನು ಬಡಿಸಿದರು. ಉಪಾಧಿ ಖಂಡನವನ್ನು ಖಾರದ ಚಕ್ಲಿಯ ಬಡಿಸಿದರು. ವೇದವ್ಯಾಸರಲ್ಲಿ ಮತ್ಯಾದಿ ದಶರೂಪಗಳ ನೋಡಿಯೇ ದಶೋಪನಿಷತ್ ಭಾಷ್ಯಗಳನ್ನು ದಶಾವತಾರನಿಗೆ ನಿನಗೆ ಇದು ಪಂಚಭಕ್ಷ್ಯ ಮತ್ತು ಪಂಚವಿಧ ಪರಮಾನ್ನ ಎಂದು ಹೇಳಿಯೇ ನಮಿಸಿ ನಿಂತರು. ಮಧ್ವರಾಯರು ಇದನ್ನೆಲ್ಲವೂ ನೋಡಿ ಭಗು ಹಸಿವ್ಯಾಗಿದೆ, ಅನ್ನವು ಯಾವುದಯ್ಯ ಎನಗೆ ಎಂದರು ವ್ಯಾಸರು. ಸ್ವಾಮಿ ನೀವು ನೀಡಿದ ಬ್ರಹ್ಮಸೂತ್ರ ಎಂಬ ರುಚಿ ಭಿಕ್ಷೆ ಅಕ್ಕಿಯಲ್ಲಿ ನಾನು ಮಾಡಿದ ಸೂತ್ರ ಭಾಷ್ಯ ಎಂಬ ಅನ್ನ ಇದು ಎಂದೇ ಬಡಿಸಿದರು. ಆ ಅನ್ನಕ್ಕೆ ಅನುವ್ಯಾಖ್ಯಾನ ಎಂಬ ಹುಳಿಯನ್ನು ಉತ್ಸಾಹದಿಂದಲೇ ಬಡಿಸಿದರು. ಸಾಲದು ಇನ್ನು ಅನ್ನವನ್ನು ಇಡು ಎಂದರು ವೇದವ್ಯಾಸರು. ಮತ್ತೆ ವ್ಯಾಸರೇ ನೀಡಿದ ಋಗ್ವೇದ ಎಂಬ ಭಿಕ್ಷೆ ಅಕ್ಕಿಯಲ್ಲಿ ತಾನ್ ಮಾಡಿದ ಋಗ್ಭಾಷ್ಯ ಎಂಬ ಅನ್ನವನ್ನು ಬಡಿಸಿಯೇ ಮೈಮರೆತು ನಿಂತರು ವಾಯುದೇವರು. ಈ ಅನ್ನಕ್ಕೆ ಸವಿರುಚಿ ಕೂಟನ್ನು ಬಡಿಸು ಎಂದರು ವ್ಯಾಸರು. ಅದರಂತೆ ಬಡಿಸಿದರು. ಮಧ್ವರು ನ್ಯಾಯ ವಿವರಣ ಎಂಬ ತಂಬೂಲಿಯನ್ನು ಬಡಿಸಿದರು. ಮತ್ತು ಅದಕ್ಕೆ ಸೂತ್ರಾನುಭಾಷ್ಯ ಎಂಬ ಚಟ್ನಿಯನ್ನು ಬಡಿಸಿ ಸುಂದರವಾಗಿ ಮಿಂಚಿದರು ಮಧ್ವರಾಯರು. ವೇದವ್ಯಾಸರೇ ನೀಡಿದ ಮಹಾಭಾರತ ಎಂಬ ಭಿಕ್ಷ ಅಕ್ಕಿಯಲ್ಲಿ ಆನಂದದಿತ್ತರು ತಾನ್ ಮಾಡಿದ ರುಚಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಭಾರತದ ಸಾರವನ್ನೇ ಸರಸವಾಗಿ ಸರಿಯಾಗಿ ಮಾಡಿದ ಸಾರವನ್ನು ಸವಿಗೊಳಿಸಿ ಸಮಯಕ್ಕೆ ಬಡಿಸಿದರು. ಶ್ರೀ ಕೃಷ್ಣನು ನೀಡಿದ ಗೀತಾ ಎಂಬ ಭಿಕ್ಷ ಅಕ್ಕಿಯಲ್ಲಿ ತಾನು ಮಾಡಿದ ಗೀತಾ ಭಾಷ್ಯ ಎಂಬ ಅನ್ನವನ್ನು ಶ್ರೀಹರಿಗೆ ನಲಿನವಾಗಿ ಬಡಿಸಿದರು. ವೇದವ್ಯಾಸರೇ ನೀಡಿದ ಭಾಗವತ ಎಂಬ ಭಿಕ್ಷಾಕ್ಕಿಯಲ್ಲಿ ಅದನ್ನು ಸರಿ ಮಾಡಿದ ಭಾಗವತ ತಾತ್ಪರ್ಯ ನಿರ್ಣಯ ಎಂಬ ಸವಿರುಚಿ ಅನ್ನವನ್ನು ಮತ್ತೆ ಸಮರ್ಪಿಸಿದರು. ಆ ಅನ್ನಕ್ಕೆ ಯಮಲೋಕ ವಾಸವನ್ನು ತಡೆಯುವ ಯವಕ ಭಾರತ ಎಂಬ ರುಚಿ ಸಾರು ಬಡಿಸಿದರು. ದುಷ್ಟ ಕರ್ಮಗಳ ಪಾಪ ಹರಣದ ಸತ್ಕರ್ಮಗಳ ಮಾಡುವ
ಅನ್ನವನ್ನು ಅಮೃತ ರೂಪ ವ್ಯಾಸರಿಗೆ ಬಡಿಸಿದರು. ಇದೆಲ್ಲವೂ ನನ್ನದಲ್ಲ ನಿನ್ನದೇ ಆಗಿದೆ ಎಂದು ಹೇಳಿಯೇ ಶ್ರೀಕೃಷ್ಣನ ಭೋಜನ ಕಾಲದ ಗೋವಿಂದ ನಾನ ಸ್ಮರಣೆಯಾಗಿ ದ್ವಾದಶ ಸ್ತೋತ್ರ ಎಂಬ ದಿವ್ಯ ಹಾಡುಗಳ ಹಾಡಿಯೇ ನಲಿದಾಡಿಯೇ ಕುಣಿದರು ಮಧ್ವ ಗುರುರಾಯರು. ವಿಷ್ಣು ತತ್ವ ನಿರ್ಣಯ ಎಂಬ ಅನ್ನವನ್ನು ಮತ್ತಿತ್ತರು ಮಧ್ವರು. ಆ ಅನ್ನಕ್ಕೆ ಕಂದುಗಸ್ತುತಿ ಎಂಬ ಗಟ್ಟಿ ಮೊಸರನ್ನು ಗಟ್ಟಿಯಾಗಿ ಬಡಿಸಿದರು. ಸರ್ವವನ್ನು ತಿಂದು ತೇಗಿದೆ ನಗುಮುಖದ ವ್ಯಾಸ ಗುರುಗಳಿಗೆ. ಗಂಗಾ ಜಲದಿಂದ ಕೈಕಾಲುಗಳ ತೊಳೆದು ಪಾದ ಪೂಜೆಯನ್ನು ಮತ್ತೆ ಮಾಡಿದರು ಮಧ್ವರು. ಬಿಲ್ವ ಮಂಗಳ ಸಾಧು ಎಂದು ಹೇಳಿ ಸಣ್ಣ ತಾಂಬೂಲವ ಕೊಟ್ಟರು. ಬಲು ರುಚಿಯಾಯಿತು ನಿನ್ನ ಅಡುಗೆ ಎನಗೆ, ಈ ಭಾವಿ ಬ್ರಹ್ಮನೇ ಆನಂದವ ನೀಡಿಯೇ ನನಗೆ ಎಂದು ಹೇಳಿಯೇ ಭಗುದಪ್ಪಿಕೊಂಡರು. ಹನುಮಾನ್ ಭೀಮನಾಗಿ ದುಷ್ಟ ಮರ್ತನ ಮಾಡಿದ ವೀರನೇ, ನಿನ್ನ ತ್ರಟ್ಟಿ ಸೇವ ಅಡುಗೆ ಪದಾರ್ಥಗಳನ್ನು ತಿಂದು ನಾನು ಸಂತೃಪ್ತನಾದೆನೆ. ಆದನು ಪ್ರಳಯ ಕಾಲದ ಸರ್ವಭಕ್ಷಕನಾದರು. ನಿನ್ನ ಈ ಭಕ್ಷ್ಯಗಳು ಭಕ್ಷಿಸಿಯೇ ಬಲು ಪರವಶನಾದೆನು ನಾನು ಎಂದೇ ಕೊಂಡಾಡಿದರು. ಹನುಮನ ಒಡೆಯ ರಾಮ ವಿಠ್ಠಲ ಪಾದಗಳಿಗೆ ನೀನೇ ಎಂದೆಂದು ನನ್ನ ಸ್ವಾಮಿ ಮತ್ತು ಸರ್ವರಿಗೆ ನೀನೊಬ್ಬನೇ ಸ್ವಾಮಿ ಎಂದೇ ಹೇಳಿಯೇ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸುಖಾನಂದ ತೀರ್ಥರು ನಮ್ಮ ಮೂಲ ಗುರುವರ್ಯರು. ಇದನ್ನು ಹಾಡಿದೆ ಕೇಳಿದ ಮನುಷ್ಯರಿಗೆ ತಪ್ಪದೆ ಅನ್ನವನ್ನು ನೀಡುವನು ಪರಮಾತ್ಮನು. ಹನುಮನ ಒಡೆಯ ರಾಮ ವಿಠ್ಠಲ ಉದ್ಧರಿಸು ಸ್ವಾಮಿ, ಉದ್ಧರಿಸು ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವ ಗುರುರಾಯರು ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕೊಟ್ಟಿರುವ 37 ಸರ್ವಮೂಲ ಗ್ರಂಥಗಳು. ಅದು ತತ್ವವಾಗಿದೆ. ಆ ತತ್ವವಾದಕ್ಕೆ 37 ಗ್ರಂಥಗಳಿಗೆ 37 ಅಡಿಗೆ ಪದಾರ್ಥಗಳನ್ನ ಸ್ಮರಣೆ ಮಾಡಿಕೊಂಡು ಆ 37 ಗ್ರಂಥಗಳಿಗೆ 37 ಪಕ್ಷಪೂಜ್ಯ ಇತರ ಎಲ್ಲ ಅಡಿಗೆ ಪದಾರ್ಥಗಳನ್ನ ವೇದವ್ಯಾಸ ದೇವರಿಗೆ ಆಚಾರ್ಯರು ತಾನೇ ಪಾಕ ಮಾಡಿ ಬಡಿಸಿರುವ ರೀತಿಯಲ್ಲಿ ಈ ಹಾಡನ್ನು ರಚನೆ ಮಾಡಿನೇ. ಶ್ರೀಕೃಷ್ಣಾರ್ಪಣಮಸ್ತು.